ನಾವು ಒಳ್ಳೇದು ಮಾಡಿ ಊರಿಗೆ ಒಳ್ಳೇದು ಮಾಡಿದ್ದೀವಿ. ನಾವೇನಾದರೂ ತಪ್ಪು ಮಾಡಿದರೆ ಜೈಲಿಗೆ ಹೋಗೋದು ಸಿದ್ಧ. ಅದು ನೋಡೋಣ ಹೆಂಗಿದೆ ಅಂತ ಎಲ್ಲ ನೋಡಿ. DPR ನಮಗೆ 63 ಕೋಟಿ ರೂಪಾಯಿಗೆ ನಮಗೆ ಸ್ಯಾಂಕ್ಷನ್ ಆಗಿದೆ. ಇದರಲ್ಲಿ 63 ಕೋಟಿನಲ್ಲಿ ನಮಗೆ HDFC ಬ್ಯಾಂಕಿಂದ ಲೋನ್ ಅಪ್ರೂವಲ್ ಆಗಿದೆ. 63 ಕ್ರೋರ್ಸ್ನಲ್ಲಿ 50% ಶೇರಿಂಗ್ ಇಂಟ್ರೆಸ್ಟ್ ಅಮೌಂಟಿಗೆ 8.5%ಗೆ ನಮಗೆ ಬಂದ್ಬಿಟ್ಟು 50% ಶೇರಿಂಗ್ ಬಂದ್ಬಿಟ್ಟು HDFC ಬ್ಯಾಂಕಿಂದ ಅಪ್ರೂವಲ್ ಆಗಿದೆ. ಆಮೇಲೆ ಕೇಂದ್ರದಿಂದ ಸೆಂಟ್ರಲ್ ಶೇರ್ 25% ನಮಗೆ ಬಂದ್ಬಿಟ್ಟು 26,90,00,000 ರೂಪಾಯಿ ನಮಗೆ ಇದಕ್ಕೆ ಸಬ್ಸಿಡಿ ಫ್ರೀ. ಲೋನ್ ಇಲ್ಲ, ಏನಿಲ್ಲ, KL ಬರುತ್ತೆ. ಯಾರಿಗೆ ನಾವು ನೋಟಿಸ್ ಕೊಡೋದು? ವಲ್ಲಲ್ ಮುನ್ಸ್ವಾಮಿಗೆ ಕೊಡೋದಾ? ವಲ್ಲಲ್ ಮುನ್ಸ್ವಾಮಿ ಓನರು, ಪೊಸಿಷನ್ನಲ್ಲಿರೋರು ಮೋಹನ್ ರಾಜ್ಗೆ ನಾವು ಹೆಂಗೆ ನೋಟಿಸ್ ಕೊಡೋಕ್ಕಾಗುತ್ತೆ? ಶ್ರೀನಿವಾಸ್ ಅವರು ಮೂಲಧನ ದಂಧ ಬಂದ್ಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದಾರೆ. ಯಾಕೆ ನೋಟಿಸ್ ಕೊಡೋದು? ನೋಟಿಸ್ ಕೊಡೋ ಹಕ್ಕಿ ಏನಿದೆ? ನಮ್ಮ ದುರುಕರಣ ಮಾಡಿ ಕಮಿಷನರ್ ಕಳಿಸ್ಬೇಕು. ಅದು ಏನಾದರೂ ನಾವು ಬಂದ್ಬಿಟ್ಟು ಸರ್ಕಾರಕ್ಕೆ ವಿರೋಧಿಯಾಗಿ ನಾವು ಮಾಡಿದರೆ 301 ಸೆಕ್ಷನ್ ಪ್ರಕಾರ ಅದನ್ನೇ ಕ್ಯಾನ್ಸಲ್ ಮಾಡಿಬಿಟ್ಟು ಮುನ್ಸಿಪಾಲಿಟಿ ಮೇಲೆ ಅವರು ಆಕ್ಷನ್ ತಗೋಬಹುದು. ಈ ಊರಿಗೆ ಬಂದ್ಬಿಟ್ಟು ನಾವು ತೀರ್ಮಾನ ತಗೊಳ್ಳೋಕ್ಕೆ ನಮ್ಗೆ ಹಕ್ಕಿದೆ. ಕೇಳ್ತೀನಿ ಸರ್, ನಾವು ತೀರ್ಮಾನ ಮಾಡಿದ್ದೀವಿ. ನಾವು ಇಲ್ಲಿ ಬಂದ್ಬಿಟ್ಟು ರೆವಿನ್ಯೂನೂ ಬರಲ್ಲ, ಇಲ್ಲಿಗಲ್ ಬಿಲ್ಡಿಂಗು, ನಮ್ಗೆ ಕಾರ್ ಪಾರ್ಕಿಂಗ್ ಇಲ್ಲ ಹೇಳ್ಬಿಟ್ಟು ಇದು ಸದಸ್ಯರು, ನಮ್ಮ ಪ್ರೆಸಿಡೆಂಟು ನಾವೆಲ್ಲ ಸೇರಿ ತೀರ್ಮಾನ ಮಾಡೋ ಟೈಮ್ನಲ್ಲಿ ಅಲ್ಲಿ ನೀವು ಮಾಧ್ಯಮ ಮಿತ್ರರು ಆ ಮೀಟಿಂಗ್ನಲ್ಲಿ ಇದ್ದರೆ ಅದರಲ್ಲಿ BJP ಸದಸ್ಯರು ಇದ್ದರು, ಕಮ್ಯುನಿಸ್ಟ್ ಸದಸ್ಯರು ಇದ್ದರು, RPI ಸದಸ್ಯರು ಇದ್ದರು. ಈ ಮಣ್ಣಿನ ಮಗ ex-MLA ನಮ್ಮ ತಂಗವಯಲ್ ತಲಪತಿ S. ರಾಜೇಂದ್ರನ್ ಏನು ಹೇಳಿದ್ರು ನಿಮ್ಮ ಮುಂದೆನೇ? ಡೋಯ್ಟ್ ಎಲ್ಲರನ್ನೂ ಹೊಡೆದು ನಮಗೆ ಬೆಂಬಲ ಇದೆ, ಹೊಡೆದ್ಬಿಟ್ಟು ಎಲ್ಲರೂ ಖಾಲಿ ಮಾಡಿ, ಹೊಡೆದ್ರೆ ಎಲ್ಲರೂ ಹೊಡೀರಿ, ಒಬ್ಬರದ್ದು ಬಿಡಬೇಡಿ ಅಂತ ಅವರು ತಲಪತಿ ಹೇಳಿದ್ದಾರೆ, ಮಣ್ಣಿನ ಮಗ ಹೇಳಿದ್ದಾರೆ. ಸಂಗೀತ ಶ್ರೀನಿವಾಸ್ ಅವರು ದುಡ್ಡು ತೊಗೊಂಡಿರೋ ಫೋಟೋ ಇದೆ. ಐ ವಿಲ್ ಸೆಂಡ್ ಇಟ್ ಆಲ್ ಮೀಡಿಯಾ ಫ್ರೆಂಡ್ಸ್ಗೆ. ನಾನು ಎಲ್ಲ ಬಂದ್ಬಿಟ್ಟು ಇದನ್ನೇ ಕಳಿಸ್ಕೊಡ್ತೀನಿ. ಇದು ಮುಖ್ಯ ಭಾಗ 1. ಅದನ್ನು ನಾವು ಗೌರ್ಮೆಂಟಿಗೆ ಲಾಸ್ ಮಾಡಿದರೆ ನಾವು ಜೈಲಿಗೆ ಹೋಗಬೇಕು. ಗೌರ್ಮೆಂಟಿಗೆ 130 ಕೋಟಿ ರೂಪಾಯಿ ಪ್ರಾಫಿಟನ್ನು ಉಳಿಸ್ಕೊಟ್ಟಿದ್ದೀವಿ, ನಮ್ಗೆ ಅವಾರ್ಡ್ ಕೊಡಬೇಕು. ಅದರಿಂದಾನೇ ಎಲ್ಲರಿಗೂ ಭಯ ಬಂದ್ಬಿಟ್ಟಿದೆ. ಎಷ್ಟೋ ಶಾಸಕರುಗಳಿದ್ರು, ಯಾವ ಶಾಸಕರು ಮಾಡಲಿಲ್ಲ ಕೆಲಸ ಆಗಲು. ಈ ಥರ ಈ ಪೀರಿಯಡಲ್ಲಿ ಆಗ್ತಾ ಇರೋದು ಕೆಲಸಗಳು ಯಾವ ಶಾಸಕರು ಮಾಡ್ತಾ ಇಲ್ಲ. ಅದಕ್ಕೆ ಹಳೆ ಶಾಸಕರಿಗೆಲ್ಲ ಮಾಜಿ ಶಾಸಕರಿಗೆಲ್ಲ ಭಯ ಬಂದ್ಬಿಟ್ಟು ಹಿಂಗೆ ಮಾತಾಡ್ತಾ ಇದ್ದಾರೆ ನಮ್ಮ ಶಾಸಕರ ಬಗ್ಗೆ.